ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಮೆಂತ್ಯ ಮೆಣಸಿನ್ಕಾಯಿನ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಮ್ಮ ಬಿಜಾಪುರದಾಗಂತೂ ಮಸ್ತ್ ಮನಗಂಡು ಬಿಸಿಲು ಶುರು ಆಗಿಬಿಟ್ಟೈತೆ ನೋಡ್ರಿ. ಈ ಬ್ಯಾಸಗಿ ಬಿಸಿಲೊಳಗೆ ಮೆಂತ್ಯ ಮೆಣಸಿನ್ಕಾಯಿ ಹಪ್ಪಳ ಕುರುಡಿಗೆ ಅಂತೂ ಮಾಡೋದು ಇದ್ದೇ ಇರ್ತೈತಿ. ಸೊ ಮೆಂತ್ಯ ಮೆಣಸಿನ್ಕಾಯಿ ನಾವು ಹೆಂಗೆ ಮಾಡೀವಿ ಅಂತೇಳಿ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ ನೀವು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾನು ಮೆಂತ್ಯ ಮೆಣಸಿನ್ಕಾಯಿಗೆ ಒಳಗೆ ತುಂಬಾಕ್ ಏನೇನು ಹಾಕ್ಕೊಂಡಿದ್ದೆ, ಅದ್ರೊಳಗೆ ಹೆಂಗೆ ರೆಡಿ ಮಾಡಿದ್ದೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಫಸ್ಟಿಗೆ ನಾನು ನೋಡಿಲ್ರಿ ಒಂದು ಸ್ವಲ್ಪ ಹವೇಸ್ ತೊಗೊಂಡಿನಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಮೆಂತ್ಯ ತೊಗೊಂಡಿನಿ, ಆಮೇಲೆ ಜೀರಿಗೆ ತೊಗೊಂಡಿನಿ, ಆಮೇಲೆ ಒಂದು ಸ್ವಲ್ಪ ಅವಲಕ್ಕಿ ತೊಗೊಂಡಿನಿ. ನೀವು ಅವಲಕ್ಕಿ ಬದಲಿ ಚುರುಮುರಿ ತೊಗೊಂಡ್ರು ನಡಿತೈತಿ. ಆಮೇಲೆ ಒಂದು ಸ್ವಲ್ಪ ಉದ್ದಿನ ಬೇಳೆನೂ ನಾನು ತೊಗೊಂಡಿನಿ. ಇವೆಲ್ಲನೂ ನೋಡಿರಿ ಸಣ್ಣ ಉರಿ ಒಳಗೆ ಒಂದು 5ರಿಂದ 10 ನಿಮಿಷ ಒಂದು ಘಮ ಬರುವವರೆಗೂ ನೀವು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಬಿಸಿ ಮಾಡ್ಕೋಬೇಡ್ರಿ, ಸ್ವಲ್ಪನ ಬಿಸಿ ಮಾಡಿಕೊಂಡ್ರೆ ಸಾಕು. ಇದೆಲ್ಲ ಬಿಸಿ ಆದಮೇಲೆ ಇದನ್ನು ತಣ್ಣಗಾಗ್ಬಿಡ್ರಿ. ಪೂರ್ತಿ ತಣ್ಣಗಾದ್ಮೇಲೆ ನಾವು ಇದ್ರದ್ದು ಒಂದು ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನೀವು ಅವಲಕ್ಕಿ ಬದಲಿ ಚುನ್ಮರಿನೂ ಆ್ಯಡ್ ಮಾಡ್ಕೋಬೋದು ಅಥವಾ ಹಂಗನೂ ಮಾಡ್ಬೋದು. ನಾನಿಲ್ಲಿ ನೋಡಿರಿ ಪೂರ್ತಿ ತಣ್ಣಗಾದ್ಮೇಲೆ ನಾನಿಲ್ಲಿ ಅದ್ರೊಳಗೆ ಮಿಕ್ಸಿ ಒಳಗೆ ಹಾಕ್ಕೊಂಡಿನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಒಣ ಅವಲಕ್ಕಿ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿನಿ. ಪೌಡರ್ ರೆಡಿ ಆದಮೇಲೆ ನಾನು ಇದ್ರೊಳಗೆ 1-2 ಚಮಚ ಆದಷ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿನಿ. ಮೆಂತ್ಯ ಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಇದ್ರೂ ಚಲೋ ನೋಡಿರಿ. ಆಮೇಲೆ ಒಂದು ಸ್ವಲ್ಪ ಹಿಂಗೆ, ಆಮೇಲೆ ಅರಿಶಿಣದ ಪುಡಿ ಆ್ಯಡ್ ಮಾಡ್ಕೊಂಡಿನಿ. ಇದು ಆದಮೇಲೆ ಹುಳಿ ಮೊಸರು ನಾನಿಲ್ಲಿ 1 ಬಟ್ಟಲ್ದಷ್ಟು ತೊಗೊಂಡಿನಿ. ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಇದನ್ನು ಚೆಂದಾಗೆ ನೀವು ಪೇಸ್ಟ್ ಮಾಡ್ಕೋಬೋದು. ಒಬ್ಬೊಬ್ಬರು ಪೂರ್ತಿ ಅಳಸು ಮಾಡಿ ಅದರೊಳಗನ ಮೆಣಸಿನ್ಕಾಯಿ ನೆನೆ ಇಡ್ತಾರೆ, ಅಥವಾ ಒಬ್ಬೊಬ್ಬರು ಈ ರೀತಿ ಪೇಸ್ಟನ್ನ ಮಾಡಿಟ್ಕೋತಾರೆ. ನಾನು ಇದನ್ನು ಮೊಸರು ಹಾಕಿ ಬರೋಬ್ಬರಿ ಒಂದು ಅರ್ಧ ತಾಸು ಇದನ್ನು ನೆನೆ ಇಟ್ಟಿದ್ದೆ ನೋಡಿರಿ. ಯಾಕಂದರೆ ನೆನೆ ಇಟ್ಟರೆ ಏನಾಗ್ತೈತಿ, ಪೂರ್ತಿ ನಾವು ಹಾಕ್ಕೊಂಡಿರುವಂತಹ ಮಸಾಲ ಎಲ್ಲ ಕೂಡ್ಕೊಂಡು ಪೂರ್ತಿ ಮೆತ್ತಗಾಗ್ತೈತಿ, ಸಾಫ್ಟ್ ಆಗ್ತೈತಿ. ನಾನಿಲ್ಲಿ ಮೊಸರು ಕಡಿಮೆ ಬಿತ್ತಂತೇಳಿ ಮತ್ತೊಂದು ಸ್ವಲ್ಪ ಇದ್ರೊಳಗೆ ಮೊಸರು ಆ್ಯಡ್ ಮಾಡ್ಕೊಂಡಿನಿ. ಇದ್ರೊಳಗೆ ಯಾವುದೇ ಕಾರಣಕ್ಕೂ ನೀವು ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಬಟ್ ಜಾಸ್ತಿ ಮೊಸರು ಇತ್ತಂದ್ರೆ ಮೊಸರು ಆ್ಯಡ್ ಮಾಡಿರಿ. ಮೊಸರು ಅಷ್ಟೇ ಇತ್ತಪ್ಪ ಅಂತಂದರೆ ಒಂದು ಸ್ವಲ್ಪ ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದ್ರೆ ನೀವು ಇದನ್ನು ನೀರು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ನೋಡಿರಿ ಈ ರೀತಿ ಇದನ್ನು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿನಿ. ಇದು ನೆನೆದ ಮೇಲೆ ಮಸ್ತ್ ಸಾಫ್ಟಾಗಿ ಮೆತ್ತಗೆ ಬರ್ತೈತಿ. ಆಮೇಲೆ ನೋಡ್ರಿ ಇಲ್ಲಿ ಮೆಣಸಿನ್ಕಾಯಿನ ನಾನು ಈ ರೀತಿ ತೊಗೊಂಡಿದ್ದೆ. ಡುಮ್ಕ ಸ್ವಲ್ಪ ಒಳಗೆ ತುಂಬಿದ್ರೆ ಹಿಡಿಸ್ಬೇಕು ನೋಡಿರಿ, ಅಂಥ ಮೆಣಸಿನ್ಕಾಯಿನ ನೀವು ತೊಗೊಂಡು ಬರಬೇಕು. ನಾನಿಲ್ಲೇ ತೊಳೆದು ಇಟ್ಕೊಂಡಿನಿ. ಅದರೊಳಗೆ ಈ ರೀತಿ ನಡಬರ್ಕ್ ಇದನ್ನು ಸೀಳಬೇಕು. ಸ್ವಲ್ಪ ಮೆಣಸಿನ್ಕಾಯಿ ಡುಮ್ಕಿದ್ದು ಅಂದರೆ ಏನಾಗ್ತೈತಿ, ನಾವು ತೊಗೊಂಡಿರುವಂತಹ ಪೇಸ್ಟ್ ಅದರೊಳಗೆ ಚೆಂದಾಗಿ ಫಿಲ್ ಆಗ್ತೈತಿ. ಆಮೇಲೆ ತಿನ್ನಬೇಕಾದ್ರೆ ಅದರದ್ದು ರುಚಿನೂ ಜಾಸ್ತಿ ಬರ್ತೈತೆ ನೋಡಿರಿ ಸ್ನೇಹಿತರೆ. ನಾನು ಎಲ್ಲ ಮೆಣಸಿನ್ಕಾಯಿನೂ ಈ ರೀತಿ ನಡಬರ್ಕ ಸೀಳಿ ಈ ರೀತಿ ಮಾಡಿಟ್ಕೊಂಡಿನಿ. ಈ ರೀತಿ ಮೆಣಸಿನ್ಕಾಯಿ ನೀವು ಇದನ್ನೆಲ್ಲ ಅಷ್ಟು ಒಮ್ಮೆ ಸೀಳಿ ಇಟ್ಕೊಂಡಿದ್ರೆ ಸ್ವಲ್ಪ ಖಾರ ಇದ್ರೂ ನಡಿತೈತಿ, ಇಲ್ಲ ಅಥವಾ ಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇದ್ರೂ ನಡಿತೈತಿ ನೋಡಿರಿ ಸ್ನೇಹಿತರೆ. ತೊಗೊಂಡಿರುವಂತಹ ಪೇಸ್ಟನ್ನು ನಾವು ಒಂದೊಂದಾಗಿ ಮೆಣಸಿನ್ಕಾಯಿ ಒಳಗೆ ಎಲ್ಲ ನೋಡಿರಿ ಸ್ವಲ್ಪ ಒಣ ಅನ್ಸತ್ತೈತಲ್ಲ, ನೆನೆದ ಮೇಲೆ ಅದು ಎಲ್ಲ ರಸ ಹಿರ್ಕೊಂಡಿರ್ತೈತಲ್ರಿ, ಸ್ವಲ್ಪ ಒಣ ಅನ್ಸೈತಿ. ಆ ಟೈಮಿಗೆ ನೀವೇನು ಮಾಡಿರಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಇನ್ನೊಂದು ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ತುಂಬಾಕ ಬರುವಂಗೆ ಅದನ್ನು ಪೇಸ್ಟನ್ನು ನೀವು ರೆಡಿ ಮಾಡ್ಕೋಬೇಕು ನೋಡಿರಿ ಸ್ನೇಹಿತರೆ. ನೋಡಿ ನಾನಿಲ್ಲಿ ಕೈಲಿಂದನೇ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡಿ ಇಟ್ಕೊಳತ್ತೀನಿ. ಮೆಂತ್ಯ ಅದೆಲ್ಲ ಹುರಿದಿರ್ತೈತಲ್ರಿ, ಅದ್ರದ್ದೊಂದು ಘಮಾನ ಎಷ್ಟು ಚಂದ ಬರ್ತೈತಲ್ಲ, ಮನೆಯೆಲ್ಲ ವಾಸನೆ ಹಿಡಿದಿರ್ತೈತಿ. ಆಮೇಲೆ ಹೊರಗೆ ಒಣ ಹಾಕಿದಾಗ ಯಾರೇ ಮನೆಗೆ ಬಂದ್ರಂದ್ರೆ ಅವ್ರಿಗೆ ಫಸ್ಟ್ ಸ್ಮೆಲ್ ಬರೋದನ್ನು ಮೆಂತ್ಯ ಮೆಣಸಿನ್ಕಾಯಿ ನೋಡಿರಿ, ಅಷ್ಟು ಚಂದ ಅದರದ್ದು ಪರಿಮಳ ಬರ್ತೈತ್ರಿ ಸ್ನೇಹಿತರೆ. ನೋಡಿರಿ ಈ ರೀತಿ ನಾನು ಈ ಹದಕ್ಕೆ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿನಿ. ಈ ಪೇಸ್ಟನ್ನು ನಾವು ಮೆಣಸಿನ್ಕಾಯಿ ಒಳಗೆ ಒಂದೊಂದಾಗಿ ತುಂಬ್ಕೋತ ಹೋಗೋನು. ಮೆಣಸಿನ್ಕಾಯಿ ಮಸ್ತ್ ಡುಮ್ಕಿದ್ದು ನೋಡಿರಿ, ಒಳಗೆಲ್ಲ ಫಿಲ್ಲಿಂಗನ್ನು ಇಷ್ಟು ಚಂದ ಹಿಡ್ಸಾಕತ್ತಿತ್ತಲ್ಲ. ನಾನು ಈ ರೀತಿ ಎಲ್ಲ ಮೆಣಸಿನ್ಕಾಯಿ ಒಳಗೆ ತೊಗೊಂಡಿರುವಂತಹ ಪೇಸ್ಟನ್ನು ತುಂಬಿಕೊಂಡು ಮಸ್ತ್ ಮೆಂತ್ಯ ಮೆಣಸಿನ್ಕಾಯಿನ ನಾವು ರೆಡಿ ಮಾಡಿದ್ದೀವಿ ನೋಡಿರಿ ಸ್ನೇಹಿತರೆ. ನಿಮ್ಮ ಮನೆ ಒಳಗೆ ಬ್ಯಾಸಗಿ ಒಳಗೆ ನೀವೆಲ್ಲ ಏನು ಮಾಡ್ತೀರಿ, ಅಥವಾ ನಿಮ್ಮ ಮನೆ ಒಳಗೆ ನೀವು ಮೆಂತ್ಯ ಮೆಣಸಿನ್ಕಾಯಿ ಹೆಂಗೆ ಮಾಡ್ತೀರಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ. ಆಮೇಲೆ ನಾವು ಮೆಂತ್ಯ ಮೆಣಸಿನ್ಕಾಯಿನ ಉಪ್ಪಿಟ್ಟಕ್ಕೆ ಬಳಸ್ತೀವಿ, ಮಜ್ಜಿಗೆ ಸಾರು ಮಾಡ್ಬೇಕಾದ್ರೆ ಒಗ್ಗರಣೆ ಹಾಕಕ್ಕೆ ಬಳಸ್ತೀವಿ ರೀ. ಆಮೇಲೆ ಚೋಡಾ ಅವಲಕ್ಕಿ ಮಾಡ್ಬೇಕಾದ್ರೆ ಅದಕ್ಕೂ ಬಳಸ್ತೀವಿ, ಅಥವಾ ಹುಣ್ಣಿಮೆ ಅಮಾಸಿಗೆ ಅಥವಾ ಹೋಳಿಗೆ ಮಾಡಿದಾಗ ಅಥವಾ ಸಿಹಿ ತಿಂಡಿ ಮಾಡಿದಾಗ ಹುಗ್ಗಿ ಮಾಡಿದಾಗ ಮೆಂತ್ಯ ಮೆಣಸಿನ್ಕಾಯಿನ ಕರೆದು ಕೊಡ್ತೀವಿ ರೀ. ಎಣ್ಣೆಯಾಗ ಕರೆದು ಮೆಂತ್ಯ ಮೆಣಸಿನ್ಕಾಯಿನ ಸ್ವೀಟ್ ಜೋಡಿ ತಿಂದು ನೋಡಿರಿ ಸ್ನೇಹಿತರೆ, ಭಾಳ ಅಂದ್ರೆ ಭಾಳ ಮಸ್ತ್ ಹತ್ತೈತಿ. ಈ ರೀತಿ ನೋಡಿರಿ ಪಟ ಆಗಿ ನಾನು ತೊಗೊಂಡಿರುವಂತಹ ಪೇಸ್ಟನ್ನು ತುಂಬ್ಕೋತ ಹೋದೆ ನೋಡಿರಿ. ಎಲ್ಲ ಮೆಣಸಿನ್ಕಾಯಿ ಒಂದೊಂದಾಗಿ ತುಂಬಿಕೊಂಡು ಬಿಸಿಲಿಗೆ 4ರಿಂದ 5 ದಿನ ಸಾಕು ನೋಡಿರಿ. ಖಡಕ್ ಬಿಸಿಲಿತ್ತಂದ್ರಂತೂ 2 ಅಥವಾ 3 ದಿನದಾಗ ಒಣಗಿ ಬರ್ತೈತೆ ನೋಡಿರಿ ಸ್ನೇಹಿತರೆ. ಬ್ಯಾಸಿಗೆ ಒಳಗೆ ನೋಡಿರಿ ಇದೊಂದು ರೀತಿ ಮಾಡೋದೊಂದು ಮಜಾನ ಬೇರೆ ನೋಡಿರಿ. ಹಪ್ಪಳ ಮಾಡೋದು, ಸಂಡಿಗೆ ಮಾಡೋದು, ಮೆಣಸಿನ್ಕಾಯಿ ಮಾಡೋದು, ಈ ರೀತಿ ದಿನ ಒಂದೊಂದು ಮಾಡ್ಕೋತ ಹೋಗ್ತೀವಿ. ನಾನು ಏನೆಲ್ಲ ಬ್ಯಾಸಿಗೆ ಒಳಗೆ ಈ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿರಿ. ತೊಗೊಂಡಿರುವಂತಹ ಎಲ್ಲ ಮೆಣಸಿನ್ಕಾಯಿನೂ ನಾನು ಈ ರೀತಿ ರೆಡಿ ಮಾಡಿಟ್ಕೊಂಡಿನಿ. ಇದನ್ನೀಗ ಮಸ್ತ್ 4 ದಿನ ನಾನು ಬ್ಯಾಸಿಗೆ ಒಳಗೆ ಒಣಗಿಸಿದೆ ಅಂದ್ರೆ ನಮ್ಮ ಮೆಂತ್ಯ ಮೆಣಸಿನ್ಕಾಯಿ ರೆಡಿ ಆಗಿಬಿಡ್ತಾವೆ ನೋಡಿರಿ ಸ್ನೇಹಿತರೆ. ನೋಡಿರಿ ಫಸ್ಟ್ ಡೇ ನಾನು ಬಿಸಿಲಿಗೆ ಇಟ್ಟಾಗ ಈ ರೀತಿ ಇದ್ದು, ಹಂಗೆ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ, 2ನೇ ದಿನ ಮತ್ತೊಂದು ಥರ ಕಲರ್ ಚೇಂಜ್ ಆಗ್ತೈತಿ.
ಹಿಂಗೆ ಒಂದು 4-5 ದಿನ ನೀವು ಒಣಗಿಸಿದ ಮೇಲೆ ಈ ರೀತಿ ನಮ್ಮ ಮೆಂತ್ಯ ಮೆಣಸಿಕಾಯಿ ರೆಡಿ ಆಗಿಬಿಡ್ತಾವೆ ನೋಡಿರಿ ಸ್ನೇಹಿತರೆ. ಡೆಫಿನೆಟ್ಲಿ ನೀವು ಮೆಂತ್ಯ ಮೆಣಸಿಕಾಯಿ ಈ ರೀತಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅನ್ಕೋತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ.